ಏಲಕ್ಕಿ ಮಾಲೆ ತಯಾರಿಕೆಗೂ ಕೂಡ ಈಗ ಯುದ್ಧದ ಬಿಸಿ ತಟ್ಟಿದೆ. ಈ ಮಕ್ಕಾ ಮದೀನಕ್ಕೆ ಹೋಗಿ ಬಂದವರನ್ನ ಏಲಕ್ಕಿ ಮಾಲೆ ಹಾಕಿ ಸ್ವಾಗತ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಉಮ್ರಾ ಯಾತ್ರೆ ರದ್ದಾಗಿದೆ. ಯುದ್ಧದ ಕಾರಣದಿಂದ ಏಲಕ್ಕಿ ಮಾಲೆಗಳು ಸೇಲ್ ಆಗ್ತಾ ಇಲ್ಲ. ಅಲ್ಲಿ ಇರುವಂತಹ ತಯಾರಿಕರು ಈಗ ಸಾಕಷ್ಟು ಪರದಾಡ್ತಾ ಇದ್ದಾರೆ. ನಮಗೆ ನೆರವಾಗಬೇಕು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಸಂಘರ್ಷದ ಬಿಸಿ ಹಾವೇರಿ ನಗರದ ಏಲಕ್ಕಿ ಮಾಲೆ ಕೂಡ ತಟ್ಟಿರುವಂತದ್ದು. ನಾನು ಪ್ರಮುಖವಾಗಿ ಇವತ್ತು ಹಾವೇರಿ ನಗರದ ಏಲಕ್ಕಿ ಮಾಡುವ ಒಂದು ಕುಟುಂಬದ ಮನೆಯಲ್ಲೇ ಇದ್ದೇನೆ. ನಾನು ಇವತ್ತು ದೃಶ್ಯ ನೋಡ್ತಿರುವ ಹಾಗೆ ಈ ಏಲಕ್ಕಿ ಮಾಲೆಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರಕ್ಕೂ ಕೂಡ ರಫ್ತಾಗುವಂತಹದ್ದು, ಇನ್ನು ದೇಶ ವಿದೇಶಗಳಿಗೂ ಕೂಡ ಹೋಗುವಂತದ್ದು. ಇನ್ನು ದೇಶದ ಏನು ನಾಯಕರಿದ್ದಾರೆ ಅವರೆಲ್ಲರ ಕೊರಳನ್ನು ಕೂಡ ಅಲಂಕರಿಸಿದಂತಹ ಏಲಕ್ಕಿ ಮಾಲೆಗೂ ಕೂಡ ಈಗ ಕರಿಚಾಯಿ ಬಿದ್ದಿರುವಂತದ್ದು ಯುದ್ಧದಿಂದಾಗಿ. ಪ್ರಮುಖವಾಗಿ ಈ ಮುಸ್ಲಿಮರ ಪವಿತ್ರ ಸ್ಥಳವಾದಂತಹ ಏನು ಮೆಕ್ಕಾ ಮದೀನಾ ಇದೆ, ಅಲ್ಲಿಗೂ ಕೂಡ ಜನ ಹೋಗ್ತಾ ಇದ್ರು. ಹೋಗುವಾಗ ಮತ್ತು ಬರುವಾಗ ಕೂಡ ಅವ್ರನ್ನ ಸ್ವಾಗತಿಸಲಿಕ್ಕೆ ಈ ಏಲಕ್ಕಿ ಮಾಲೆಗಳನ್ನ ಉಪಯೋಗ ಮಾಡ್ತಾ ಇದ್ರು. ಹೀಗಾಗಿ ಸದ್ಯಕ್ಕೆ ಏನು ಉಮ್ರಾಗೆ ಹೋಗ್ಲಿಕ್ಕೆ ವಿಮಾನಯಾನ ಏನು ಬಂದಾಗಿರುವುದು, ಹೀಗಾಗಿ ಸಂಪೂರ್ಣ ಬಂದಾಗಿರೋದ್ರಿಂದ ಈ ಏಲಕ್ಕಿ ಮಾಲೆಗಳಿಗೂ ಕೂಡ ಈಗ ಯುದ್ಧದ ಕರಿಚಾಯ ಆವರಿಸಿರುವಂತದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಏಲಕ್ಕಿ ಮಾಲೆಗಳು ಕೂಡ ತಯಾರಾಗಿದ್ದಾವೆ. ಒಂದು 100 ರೂಪಾಯಿಂದ ಹಿಡಿದು ಲಕ್ಷ ರೂಪಾಯಿವರೆಗೂ ಏಲಕ್ಕಿ ಮಾಲೆಗಳನ್ನ ಇವರು ತಯಾರು ಮಾಡ್ತಾರೆ. ಆದ್ರೆ ಈಗ ಉಮ್ರಾ ಸದ್ಯಕ್ಕೆ ಹೋಗ್ಲಿಕ್ಕೆ ಏನು ಅವಕಾಶ ಇರೋದಿಲ್ಲ. ಹೀಗಾಗಿ ಸದ್ಯ ಆ ಏಲಕ್ಕಿ ಮಾಲೆಗಳು ಅವರ ಮನೆಯಲ್ಲೇ ಇರುವಂತದ್ದು. ಒಂದು ವೇಳೆ ಹೋಗಿದ್ರೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಕೂಡ ಆಗ್ತಾ ಇತ್ತು. ಉಮ್ರಾ ಸಮಸ್ಯೆಯಿಂದಾಗಿ ಇದೀಗ ವಿಮಾನಗಳು ಇಲ್ಲದೆ ಯಾರು ಕೂಡ ಹೋಗ್ತಾ ಇಲ್ಲ. ಹೀಗೆ ಅದ್ರ ಜೊತೆಗೆ ಏಲಕ್ಕಿ ಮಾಲೆಗಳನ್ನ ಖರೀದಿ ಮಾಡುವ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅವ್ರು ಮಾತಾಡ್ಸಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ಈ ಉಮ್ರಾ ರೆಡಿಯಾಗಿ ಹೋಗ್ತಾ ಇದ್ದಿದ್ರೆ, ವಿಮಾನಯಾನ ಇದ್ದಿದ್ರೆ ಒಂದು ವೇಳೆ ಎಷ್ಟು ವ್ಯಾಪಾರ ಮಾಡ್ತಿದ್ರು ತಾವು? ಎಷ್ಟು ಏಲಕ್ಕಿ ಮಾಲೆಗಳು ಖರ್ಚಾಗ್ತಾ ಇದ್ವು? ಸರ್, ತಿಂಗಳ ಜನನು ಬಹಳ ಜನ ಈಗ ಇವಾಗ ಉಮ್ರಾ ಕೊಂಡಿದ್ದಾರೆ ಸರ್. ಒಂದು 1000-1500 ಮಾಲಿನೂ ಸೇಲ್ ಆಗ್ತಾವ್ರ ಸರ್. ಯಾಕಂದ್ರೆ ಅದು ಜನ ಹೋಗೋ ಮೇಲೆ ಡಿಪೆಂಡ್ ಇರ್ತೈತ್ರಿ. ಒಬ್ಬರು ಉಮ್ರಾ ಕೊಂಟಾರ ಅಂದ್ಮೇಲೆ ಅವ್ರಿಗೆ ಒಂದ್ 2-3 ಜನ ಸನ್ಮಾನ ಮಾಡಿದ್ರು ಒಬ್ರು 3 ಮಾಲಿ ತಗೊಂಡಂಗ ಇರ್ತೈತಿ. ಒಂದ್ ಫ್ಯಾಮಿಲಿ ಒಳಗೆ 10 ಜನ, 15 ಜನ, 20 ಜನ, 25 ಜನ ಹೋಗಾಕ ಹೊಂಟಾರ್ರಿ. ಉಮ್ರಾಕೆಲ್ಲ ಫ್ಯಾಮಿಲಿ ಜೊತೆಗೆ ಹೊಂಟಾರ ಸರ್. ಹಂಗಾಗಿ ಸ್ವಲ್ಪ ಸೇಲಿಂಗ್ ಜಾಸ್ತಿ ಇರ್ತೈತ್ರಿ. ಬಹಳ ಕಡಿಮೆ ಆಗ್ಬಿಟ್ಟು. ಕಡಿಮೆ ಅಂದ್ರೆ ಇಲ್ಲ ಉಮ್ರಾ ಪವಿತ್ರ ಯಾತ್ರೆ ಒಳಗೆ ಈಗ ಅದ್ರ ಸಲುವಾಗಿ ಮಾಲಿ ಸೇಲಿಂಗ್ ಯಾವುದೂ ಇಲ್ಲ. ಬೇರೆವು ಅದು ಸ್ವಲ್ಪ ಇರ್ತೈತ್ರಿ. ಅದ್ರ ಲೆಕ್ಕದಾಗ ನಾವು ಇದು ಮಾಡಕೊಂತೀವಿ, ರೆಡಿ ಮಾಡಿ. ಇಲ್ಲಿಂದ ಹೋದಂತ ಅಂದ್ರೆ ಭಾರತದಿಂದ ಹೋದಂತ ಮುಸ್ಲಿಮರು ಅಲ್ಲಿ ಬೇರೆ ಕಂಟ್ರಿ ಇರ್ತಕ್ಕಂಥ ತಮ್ಮ ಸ್ಟೇಟ್ಗಳಿಗೆ ಎಷ್ಟು ಹಣದ ಮಾಲೆಗಳನ್ನ ತಗೊಂಡು ಹೋಗ್ತಾ ಇದ್ರು? ಪ್ರಮುಖವಾಗಿ ಅವರು 10,000, 15,000 ಹಿಂಗ ಅಲ್ಲಿ ಅವ್ರ ಪರಿಚಯ ಇದ್ರ ಅವ್ರ ಜನಕ್ಕೆ ಇದು ಯೂಸ್ ಮಾಡೋ ಸಲುವಾಗಿ 5,000, 10,000 ಹಿಂಗೆ ಈ ಮಾಲಿನ ಚಲೋ ಮಾಲಿನ ಹೋಯ್ತಾರ್ರಿ. ಯುದ್ಧ ನಡೀತಾ ಇದೆ, ಮುಗಿಬೇಕು ಮುಗಿಲಿಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತೀರಿ ನೀವು? ಈಗ ಸರ್ ಸಮಸ್ಯೆ ಅಂದ್ರೆ ಇದು ಸ್ವಲ್ಪ ಪೆಟ್ರೋಲ್ ಅದೆಲ್ಲ ಇದು ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳಿ ಆಗ್ಲೇ ನಮ್ಮ ಪ್ಲಾಸ್ಟಿಕ್ ಬಿಟ್ಸ್ ಎಲ್ಲ ಮಾಲಿವು ಮೆಟೀರಿಯಲ್ ಎಲ್ಲ ರೇಟ್ ಆಗ್ಲೇ ಏರಿದವ್ ಸರ್. ಒಂದ್ ವೀಕ್ ಆತ್ರಿ. ಈಗ ಎಲ್ಲರೂ ಆರ್ಡರ್ ಕೊಟ್ರೆ ಸ್ಟಾಕ್ ಇಲ್ಲ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳಿ ಅದೊಂದು ಚಲೋ ಆಗಿತ್ರಿ. ಏಲಕ್ಕಿ ಒಂದು ಏನಂದ್ರೆ ನಮ್ಮ ಇಲ್ಲೇ ಲೋಕಲ್ ಬೆಳೆಯೋದ್ರಿ, ಅದು ಎಕ್ಸ್ಪೋರ್ಟ್ ಆಗ್ತೈತ್ರಿ. ಅದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೈತ್ರಿ. ಅದ್ರ ಸಲುವಾಗಿ ಸ್ವಲ್ಪ ಬಿಸಿ ಅಂತೂ ತಟ್ಟಿದ್ದ ಖರೇನ. ಯಾಕಂದ್ರೆ ಎಲ್ಲಾ ಏಲಕ್ಕಿ ರೇಟು, ಮಟೀರಿಯಲ್ ರೇಟು ಎಲ್ಲ ಅದು ರಂಜಾನ್ ಹಬ್ಬದ ಸಲುವಾಗಿ ಅಂತೂ ಸ್ಪೆಷಲಿ ಏಲಕ್ಕಿ ರೇಟ್ ಏರ್ತೈತ್ರಿ. ಇವಾಗ ಯುದ್ಧದ ಸಲುವಾಗಿ ಪೂರ್ತಿ ಮಟೀರಿಯಲ್ ರೇಟ್ ಬಹಳ ಇರೈತ್ರಿ. ಅಂದ್ರೆ ಒಂದ್ ಕಡೆಗೆ ಏನು ಬೀದಿ ಪ್ರಾರಂಭವಾಗಿದೆ. ಹೀಗಾಗಿ ಇದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳು ಕೂಡ ಸಮರ್ಪಕವಾಗಿ ಒದಗ್ತಾ ಇಲ್ಲ. ಜೊತೆಗೆ ಪೆಟ್ರೋಲ್ನ ಸಮಸ್ಯೆಯಿಂದಾಗಿ ಕೆಲವೊಂದು ವಾಹನಗಳು ಬರ್ತಾ ಇಲ್ಲ. ಹೀಗಾಗಿ ಕಚ್ಚಾ ವಸ್ತುಗಳ ಬೆಲೆ ಜೊತೆಗೆ ಏಲಕ್ಕಿ ಮಾಲೆಗಳನ್ನ ಖರೀದಿ ಮಾಡುವ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಉಮ್ರಾಕ್ಕೆ ಹೋಗುವವರ ಸಂಖ್ಯೆ ಅಂತೂ ಇಲ್ಲವೇ ಇಲ್ಲ ಅನ್ನೋ ಮಾತನ್ನ ಈ ವ್ಯಾಪಾರಸ್ಥರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಏಲಕ್ಕಿ ಮಾಲೆ ತಯಾರಿಕೆಗೂ ಕೂಡ ಈಗ ಯುದ್ಧದ ಬಿಸಿ ತಟ್ಟಿದೆ. ಈ ಮಕ್ಕಾ ಮದೀನಕ್ಕೆ ಹೋಗಿ ಬಂದವರನ್ನ ಏಲಕ್ಕಿ ಮಾಲೆ ಹಾಕಿ ಸ್ವಾಗತ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಉಮ್ರಾ ಯಾತ್ರೆ ರದ್ದಾಗಿದೆ. ಯುದ್ಧದ ಕಾರಣದಿಂದ ಏಲಕ್ಕಿ ಮಾಲೆಗಳು ಸೇಲ್ ಆಗ್ತಾ ಇಲ್ಲ. ಅಲ್ಲಿ ಇರುವಂತಹ ತಯಾರಿಕರು ಈಗ ಸಾಕಷ್ಟು ಪರದಾಡ್ತಾ ಇದ್ದಾರೆ. ನಮಗೆ ನೆರವಾಗಬೇಕು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಸಂಘರ್ಷದ ಬಿಸಿ ಹಾವೇರಿ ನಗರದ ಏಲಕ್ಕಿ ಮಾಲೆ ಕೂಡ ತಟ್ಟಿರುವಂತದ್ದು. ನಾನು ಪ್ರಮುಖವಾಗಿ ಇವತ್ತು ಹಾವೇರಿ ನಗರದ ಏಲಕ್ಕಿ ಮಾಡುವ ಒಂದು ಕುಟುಂಬದ ಮನೆಯಲ್ಲೇ ಇದ್ದೇನೆ. ನಾನು ಇವತ್ತು ದೃಶ್ಯ ನೋಡ್ತಿರುವ ಹಾಗೆ ಈ ಏಲಕ್ಕಿ ಮಾಲೆಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರಕ್ಕೂ ಕೂಡ ರಫ್ತಾಗುವಂತಹದ್ದು, ಇನ್ನು ದೇಶ ವಿದೇಶಗಳಿಗೂ ಕೂಡ ಹೋಗುವಂತದ್ದು. ಇನ್ನು ದೇಶದ ಏನು ನಾಯಕರಿದ್ದಾರೆ ಅವರೆಲ್ಲರ ಕೊರಳನ್ನು ಕೂಡ ಅಲಂಕರಿಸಿದಂತಹ ಏಲಕ್ಕಿ ಮಾಲೆಗೂ ಕೂಡ ಈಗ ಕರಿಚಾಯಿ ಬಿದ್ದಿರುವಂತದ್ದು ಯುದ್ಧದಿಂದಾಗಿ. ಪ್ರಮುಖವಾಗಿ ಈ ಮುಸ್ಲಿಮರ ಪವಿತ್ರ ಸ್ಥಳವಾದಂತಹ ಏನು ಮೆಕ್ಕಾ ಮದೀನಾ ಇದೆ, ಅಲ್ಲಿಗೂ ಕೂಡ ಜನ ಹೋಗ್ತಾ ಇದ್ರು. ಹೋಗುವಾಗ ಮತ್ತು ಬರುವಾಗ ಕೂಡ ಅವ್ರನ್ನ ಸ್ವಾಗತಿಸಲಿಕ್ಕೆ ಈ ಏಲಕ್ಕಿ ಮಾಲೆಗಳನ್ನ ಉಪಯೋಗ ಮಾಡ್ತಾ ಇದ್ರು. ಹೀಗಾಗಿ ಸದ್ಯಕ್ಕೆ ಏನು ಉಮ್ರಾಗೆ ಹೋಗ್ಲಿಕ್ಕೆ ವಿಮಾನಯಾನ ಏನು ಬಂದಾಗಿರುವುದು, ಹೀಗಾಗಿ ಸಂಪೂರ್ಣ ಬಂದಾಗಿರೋದ್ರಿಂದ ಈ ಏಲಕ್ಕಿ ಮಾಲೆಗಳಿಗೂ ಕೂಡ ಈಗ ಯುದ್ಧದ ಕರಿಚಾಯ ಆವರಿಸಿರುವಂತದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಏಲಕ್ಕಿ ಮಾಲೆಗಳು ಕೂಡ ತಯಾರಾಗಿದ್ದಾವೆ. ಒಂದು 100 ರೂಪಾಯಿಂದ ಹಿಡಿದು ಲಕ್ಷ ರೂಪಾಯಿವರೆಗೂ ಏಲಕ್ಕಿ ಮಾಲೆಗಳನ್ನ ಇವರು ತಯಾರು ಮಾಡ್ತಾರೆ. ಆದ್ರೆ ಈಗ ಉಮ್ರಾ ಸದ್ಯಕ್ಕೆ ಹೋಗ್ಲಿಕ್ಕೆ ಏನು ಅವಕಾಶ ಇರೋದಿಲ್ಲ. ಹೀಗಾಗಿ ಸದ್ಯ ಆ ಏಲಕ್ಕಿ ಮಾಲೆಗಳು ಅವರ ಮನೆಯಲ್ಲೇ ಇರುವಂತದ್ದು. ಒಂದು ವೇಳೆ ಹೋಗಿದ್ರೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಕೂಡ
ಕೂಡ ಆಗ್ತಾ ಇತ್ತು. ಉಮ್ರಾ ಸಮಸ್ಯೆಯಿಂದಾಗಿ ಇದೀಗ ವಿಮಾನಗಳು ಇಲ್ಲದೆ ಯಾರು ಕೂಡ ಹೋಗ್ತಾ ಇಲ್ಲ. ಈಗ ಅದ್ರ ಜೊತೆಗೆ ಏಲಕ್ಕಿ ಮಾಲೆಗಳನ್ನ ಖರೀದಿ ಮಾಡುವ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅವ್ರು ಮಾತಾಡ್ಸಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ಈ ಉಮ್ರಾ ರೆಡಿಯಾಗಿ ಹೋಗ್ತಾ ಇದ್ದಿದ್ರೆ, ವಿಮಾನಯಾನ ಇದ್ದಿದ್ರೆ ಒಂದು ವೇಳೆ ಎಷ್ಟು ವ್ಯಾಪಾರ ಮಾಡ್ತಿದ್ರು ತಾವು? ಎಷ್ಟು ಏಲಕ್ಕಿ ಮಾಲೆಗಳು ಖರ್ಚಾಗ್ತಾ ಇದ್ವು? ಸರ್, ತಿಂಗಳ ಜನನು ಬಹಳ ಜನ ಈಗ ಅವಾಗ ಉಮ್ರಾ ಕೊಂಡಿದ್ದಾರೆ ಸರ್. ಒಂದು 1000-1500 ಮೈಲಿನೂ ಸೇಲ್ ಆಗ್ತಾವ್ರ ಸರ್. ಯಾಕಂದ್ರೆ ಅದು ಜನ ಹೋಗೋ ಮೇಲೆ ಡಿಪೆಂಡ್ ಇರ್ತೈತ್ರಿ. ಒಬ್ರು ಉಮ್ರಾ ಕೊಂಟಾರ ಅಂದ್ಮೇಲೆ ಅವ್ರಿಗೆ ಒಂದ್ 2-3 ಜನ ಸನ್ಮಾನ ಮಾಡಿದ್ರು, ಒಬ್ರು 3 ಮೈಲಿ ತಗೊಂಡಂಗ ಇರ್ತೈತಿ. ಒಂದ್ ಫ್ಯಾಮಿಲಿ ಒಳಗೆ 10 ಜನ, 15 ಜನ, 20 ಜನ, 25 ಜನ ಹೋಗಾಕ ಕುಂತಾರ್ರಿ. ಉಮ್ರಾಕೆಲ್ಲ ಫ್ಯಾಮಿಲಿ ಜೊತೆಗೆ ಹೊಂಟಾರ ಸರ್. ಹಂಗಾಗಿ ಸ್ವಲ್ಪ ಸೇಲಿಂಗ್ ಜಾಸ್ತಿ ಇರ್ತೈತ್ರಿ. ಬಹಳ ಕಡಿಮೆ ಆಗ್ಬಿಟ್ಟು. ಕಡಿಮೆ ಅಂದ್ರೆ ಇಲ್ಲ ಉಮ್ರಾ ಪವಿತ್ರ ಯಾತ್ರೆ ಒಳಗೆ ಈಗ ಅದ್ರ ಸಲುವಾಗಿ ಮಾಲಿ ಸೇಲಿಂಗ್ ಯಾವುದೂ ಇಲ್ಲ. ಬೇರೆವು ಅದು ಸ್ವಲ್ಪ ಇರ್ತೈತ್ರಿ. ಅದ್ರ ಲೆಕ್ಕದಾಗ ನಾವು ಇದು ಮಾಡಕೊಂತೀವಿ, ರೆಡಿ ಮಾಡಿ. ಇಲ್ಲಿಂದ ಹೋದಂತ ಅಂದ್ರೆ ಭಾರತದಿಂದ ಹೋದಂತ ಮುಸ್ಲಿಮರು ಅಲ್ಲಿ ಬೇರೆ ಕಂಟ್ರಿ ಇರ್ತಕ್ಕಂಥ ತಮ್ಮ ಸ್ಟೇಟ್ಗಳಿಗೆ ಎಷ್ಟು ಹಣದ ಮಾಲೆಗಳನ್ನ ತಗೊಂಡು ಹೋಗ್ತಾ ಇದ್ರು? ಪ್ರಮುಖವಾಗಿ ಅವರು 10,000, 15,000 ಹಿಂಗ ಅಲ್ಲಿ ಅವ್ರ ಪರಿಚಯ ಇದ್ರ ಅವ್ರ ಜನಕ್ಕೆ ಇದು ಯೂಸ್ ಮಾಡೋ ಸಲುವಾಗಿ 5,000, 10,000 ಹಿಂಗ ಈ ಮಾಲಿನ ಚಲೋ ಮಾಲಿನ ಹೋಯ್ತಾರ್ರಿ. ಈಗ ಯುದ್ಧ ನಡೀತಾ ಇದೆ, ಮುಗಿಲಿಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತೀರಿ ನೀವು? ಈಗ ಸರ್, ಸಮಸ್ಯೆ ಅಂದ್ರೆ ಈಗ ಇದು ಸ್ವಲ್ಪ ಪೆಟ್ರೋಲ್ ಅದೆಲ್ಲ ಇದು ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳಿ ಆಗ್ಲೇ ನಮ್ಮ ಪ್ಲಾಸ್ಟಿಕ್ ಬಿಟ್ಸ್ ಎಲ್ಲ ಮಾಲಿವು ಮೆಟೀರಿಯಲ್ ಎಲ್ಲ ರೇಟ್ ಆಗ್ಲೇ ಏರಿದವ್ರು ಸರ್. ಒಂದ್ ವೀಕ್ ಆತ್ರಿ. ಈಗ ಎಲ್ಲರೂ ಆರ್ಡರ್ ಕೊಟ್ರೆ ಸ್ಟಾಕ್ ಇಲ್ಲ, ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳಿ ಅದೊಂದು ಚಲೋ ಆಗಿತ್ರಿ. ಏಲಕ್ಕಿ ಒಂದು ಏನಂದ್ರೆ ನಮ್ಮ ಇಲ್ಲೇ ಲೋಕಲ್ ಬೆಳೆಯೋದ್ರಿ, ಅದು ಎಕ್ಸ್ಪೋರ್ಟ್ ಆಗ್ತಿತ್ರಿ. ಅದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೈತ್ರಿ. ಅದ್ರ ಸಲುವಾಗಿ ಸ್ವಲ್ಪ ಬಿಸಿ ಅಂತೂ ತಟ್ಟಿದ್ದ ಖರೇನ. ಯಾಕಂದ್ರೆ ಎಲ್ಲ ಏಲಕ್ಕಿ ರೇಟು, ಮಟೀರಿಯಲ್ ರೇಟು ಎಲ್ಲ ಅದು ರಂಜಾನ್ ಹಬ್ಬದ ಸಲುವಾಗಿ ಅಂತೂ ಸ್ಪೆಷಲಿ ಏಲಕ್ಕಿ ರೇಟ್ ಏರ್ತೈತ್ರಿ. ಇವಾಗ ಯುದ್ಧದ ಸಲುವಾಗಿ ಪೂರ್ತಿ ಮಟೀರಿಯಲ್ ರೇಟ್ ಬಹಳ ಇರೈತ್ರಿ. ಅಂದ್ರೆ ಒಂದ್ ಕಡೆಗೆ ಏನು ಬೀದಿ ನಡಚ ಪ್ರಾರಂಭ ಆಗಿದೆ. ಹೀಗಾಗಿ ಇದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳು ಕೂಡ ಸಮರ್ಪಕವಾಗಿ ಒದಗ್ತಾ ಇಲ್ಲ. ಜೊತೆಗೆ ಪೆಟ್ರೋಲ್ನ ಸಮಸ್ಯೆಯಿಂದಾಗಿ ಕೆಲವೊಂದು ವಾಹನಗಳು ಬರ್ತಾ ಇಲ್ಲ. ಹೀಗಾಗಿ ಕಚ್ಚಾ ವಸ್ತುಗಳ ಬೆಲೆ ಜೊತೆಗೆ ಏಲಕ್ಕಿ ಮಾಲೆಗಳನ್ನ ಖರೀದಿ ಮಾಡುವ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಉಮ್ರಾಕ್ಕೆ ಹೋಗುವವರ ಸಂಖ್ಯೆ ಅಂತೂ ಇಲ್ವೇ ಇಲ್ಲ ಅನ್ನೋ ಮಾತನ್ನ ಈ ವ್ಯಾಪಾರಸ್ಥರು ಹೇಳ್ತಾರಂತದ್ದು. ಕ್ಯಾಮರಾ ಪರ್ಸನ್ ಶಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಏಲಕ್ಕಿ ಮಾಲೆ ತಯಾರಿಕೆಗೂ ಕೂಡ ಈಗ ಯುದ್ಧದ ಬಿಸಿ ತಟ್ಟಿದೆ. ಈ ಮಕ್ಕಾ ಮದೀನಕ್ಕೆ ಹೋಗಿ ಬಂದವರನ್ನ ಏಲಕ್ಕಿ ಮಾಲೆ ಹಾಕಿ ಸ್ವಾಗತ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಉಮ್ರಾ ಯಾತ್ರೆ ರದ್ದಾಗಿದೆ. ಯುದ್ಧದ ಕಾರಣದಿಂದ ಏಲಕ್ಕಿ ಮಾಲೆಗಳು ಸೇಲ್ ಆಗ್ತಾ ಇಲ್ಲ. ಅಲ್ಲಿ ಇರುವಂತಹ ತಯಾರಿಕರು ಈಗ ಸಾಕಷ್ಟು ಪರದಾಡ್ತಾ ಇದ್ದಾರೆ. ನಮಗೆ ನೆರವಾಗಬೇಕು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಸಂಘರ್ಷದ ಬಿಸಿ ಹಾವೇರಿ ನಗರದ ಏಲಕ್ಕಿ ಮಾಲೆ ಕೂಡ ತಟ್ಟಿರುವಂತದ್ದು. ನಾನು ಪ್ರಮುಖವಾಗಿ ಇವತ್ತು ಹಾವೇರಿ ನಗರದ ಏಲಕ್ಕಿ ಮಾಡುವ ಒಂದು ಕುಟುಂಬದ ಮನೆಯಲ್ಲೇ ಇದ್ದೇನೆ. ನಾನು ಇವತ್ತು ದೃಶ್ಯ ನೋಡ್ತಿರುವ ಹಾಗೆ ಈ ಏಲಕ್ಕಿ ಮಾಲೆಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರಕ್ಕೂ ಕೂಡ ರಫ್ತಾಗುವಂತಹದ್ದು, ಇನ್ನು ದೇಶ ವಿದೇಶಗಳಿಗೂ ಕೂಡ ಹೋಗುವಂತದ್ದು. ಇನ್ನು ದೇಶದ ಏನು ನಾಯಕರಿದ್ದಾರೆ ಅವರೆಲ್ಲರ ಕೊರಳನ್ನ ಕೂಡ ಅಲಂಕರಿಸಿದಂತಹ ಏಲಕ್ಕಿ ಮಾಲೆಗೂ ಕೂಡ ಈಗ ಕರಿಚಾಯಿ ಬಿದ್ದಿರುವಂತದ್ದು ಯುದ್ಧದಿಂದಾಗಿ. ಪ್ರಮುಖವಾಗಿ ಈ ಮುಸ್ಲಿಮರ ಪವಿತ್ರ ಸ್ಥಳವಾದಂತಹ ಏನು ಮೆಕ್ಕಾ ಮದೀನಾ ಇದೆ, ಅಲ್ಲೂ ಕೂಡ ಜನ ಹೋಗ್ತಾ ಇದ್ರು. ಹೋಗುವಾಗ ಮತ್ತು ಬರುವಾಗ ಕೂಡ ಅವ್ರನ್ನ ಸ್ವಾಗತಿಸಲಿಕ್ಕೆ ಈ ಏಲಕ್ಕಿ ಮಾಲೆಗಳನ್ನ ಉಪಯೋಗ ಮಾಡ್ತಾ ಇದ್ರು. ಹೀಗಾಗಿ ಸದ್ಯಕ್ಕೆ ಏನು ಉಮ್ರಾಗೆ ಹೋಗ್ಲಿಕ್ಕೆ ವಿಮಾನಯಾನ ಏನು ಬಂದಾಗಿರುವುದು, ಹೀಗಾಗಿ ಸಂಪೂರ್ಣ ಬಂದಾಗಿರೋದ್ರಿಂದ ಈ ಏಲಕ್ಕಿ ಮಾಲೆಗಳಿಗೂ ಕೂಡ ಈಗ ಯುದ್ಧದ ಕರಿಚಾಯ ಆವರಿಸಿರುವಂತದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಏಲಕ್ಕಿ ಮಾಲೆಗಳು ಕೂಡ ತಯಾರಾಗಿದ್ದಾವೆ. ಒಂದು 100 ರೂಪಾಯಿಂದ ಹಿಡಿದು ₹1,00,000ವರೆಗೂ ಏಲಕ್ಕಿ ಮಾಲೆಗಳನ್ನ ಇವರು ತಯಾರು ಮಾಡ್ತಾರೆ. ಆದ್ರೆ ಈಗ ಉಮ್ರಾ ಸದ್ಯಕ್ಕೆ ಹೋಗ್ಲಿಕ್ಕೆ ಏನು ಅವಕಾಶ ಇರೋದಿಲ್ಲ. ಹೀಗಾಗಿ ಸದ್ಯ ಆ ಏಲಕ್ಕಿ ಮಾಲೆಗಳು ಅವರ ಮನೆಯಲ್ಲೇ ಇರುವಂತದ್ದು. ಒಂದು ವೇಳೆ ಹೋಗಿದ್ರೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಕೂಡ ಆಗ್ತಾ ಇತ್ತು. ಉಮ್ರಾ ಸಮಸ್ಯೆಯಿಂದಾಗಿ ಇದೀಗ ವಿಮಾನಗಳು ಇಲ್ಲದೆ ಯಾರು ಕೂಡ ಹೋಗ್ತಾ ಇಲ್ಲ. ಈಗ ಅದ್ರ ಜೊತೆಗೆ ಏಲಕ್ಕಿ ಮಾಲೆಗಳನ್ನ ಖರೀದಿ ಮಾಡುವ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅವ್ರು ಮಾತಾಡ್ಸಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ಈ ಉಮ್ರಾ ರೆಡಿಯಾಗಿ ಹೋಗ್ತಾ ಇದ್ದಿದ್ರೆ, ವಿಮಾನಯಾನ ಇದ್ದಿದ್ರೆ ಒಂದು ವೇಳೆ ಎಷ್ಟು ವ್ಯಾಪಾರ ಮಾಡ್ತಿದ್ರು ತಾವು? ಎಷ್ಟು ಏಲಕ್ಕಿ ಮಾಲೆಗಳು ಖರ್ಚಾಗ್ತಾ ಇದ್ವು? ಸರ್, ತಿಂಗಳ ಜನನು ಬಹಳ ಜನ ಈಗ ಅವಾಗ ಉಮ್ರಾ ಕೊಂಡಿದ್ದಾರೆ ಸರ್. ಒಂದು 1000-1500 ಮೈಲಿನೂ ಸೇಲ್ ಆಗ್ತಾವ್ರ ಸರ್. ಯಾಕಂದ್ರೆ ಅದು ಜನ ಹೋಗೋ ಮೇಲೆ ಡಿಪೆಂಡ್ ಇರ್ತೈತ್ರಿ. ಒಬ್ರು ಉಮ್ರಾ ಕೊಂಟಾರ ಅಂದ್ಮೇಲೆ ಅವ್ರಿಗೆ ಒಂದ್ 2-3 ಜನ ಸನ್ಮಾನ ಮಾಡಿದ್ರು, ಒಬ್ರು 3 ಮೈಲಿ ತಗೊಂಡಂಗ ಇರ್ತೈತಿ. ಒಂದ್ ಫ್ಯಾಮಿಲಿ ಒಳಗೆ 10 ಜನ, 15 ಜನ, 20 ಜನ, 25 ಜನ ಹೋಗಾಕ ಕುಂತಾರ್ರಿ. ಉಮ್ರಾಕೆಲ್ಲ ಫ್ಯಾಮಿಲಿ ಜೊತೆಗೆ ಹೊಂಟಾರ ಸರ್. ಹಂಗಾಗಿ ಸ್ವಲ್ಪ ಸೇಲಿಂಗ್ ಜಾಸ್ತಿ ಇರ್ತೈತ್ರಿ. ಬಹಳ ಕಡಿಮೆ ಆಗ್ಬಿಟ್ಟು. ಕಡಿಮೆ ಅಂದ್ರೆ ಇಲ್ಲ ಉಮ್ರಾ ಪವಿತ್ರ ಯಾತ್ರೆ ಒಳಗೆ ಈಗ ಅದ್ರ ಸಲುವಾಗಿ ಮಾಲಿ ಸೇಲಿಂಗ್ ಯಾವುದೂ ಇಲ್ಲ. ಬೇರೆವು ಅದು ಸ್ವಲ್ಪ ಇರ್ತೈತ್ರಿ. ಅದ್ರ ಲೆಕ್ಕದಾಗ ನಾವು ಇದು ಮಾಡಕೊಂತೀವಿ, ರೆಡಿ ಮಾಡಿ. ಇಲ್ಲಿಂದ ಹೋದಂತ ಅಂದ್ರೆ ಭಾರತದಿಂದ ಹೋದಂತ ಮುಸ್ಲಿಮರು ಅಲ್ಲಿ ಬೇರೆ ಕಂಟ್ರಿ ಇರ್ತಕ್ಕಂಥ ತಮ್ಮ ಸ್ಟೇಟ್ಗಳಿಗೆ ಎಷ್ಟು ಹಣದ ಮಾಲೆಗಳನ್ನ ತಗೊಂಡು ಹೋಗ್ತಾ ಇದ್ರು? ಪ್ರಮುಖವಾಗಿ ಅವರು 10,000, 15,000 ಹಿಂಗ ಅಲ್ಲಿ ಅವ್ರ ಪರಿಚಯ ಇದ್ರ ಅವ್ರ ಜನಕ್ಕೆ ಇದು ಯೂಸ್ ಮಾಡೋ ಸಲುವಾಗಿ 5,000, 10,000 ಹಿಂಗ ಈ ಮಾಲಿನ ಚಲೋ ಮಾಲಿನ ಹೋಯ್ತಾರ್ರಿ. ಈಗ ಯುದ್ಧ ನಡೀತಾ ಇದೆ, ಮುಗಿಲಿಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತೀರಿ ನೀವು? ಈಗ ಸರ್, ಸಮಸ್ಯೆ ಅಂದ್ರೆ ಈಗ ಇದು ಸ್ವಲ್ಪ ಪೆಟ್ರೋಲ್ ಅದೆಲ್ಲ ಇದು ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳಿ ಆಗ್ಲೇ ನಮ್ಮ ಪ್ಲಾಸ್ಟಿಕ್ ಬಿಟ್ಸ್ ಎಲ್ಲ ಮಾಲಿವು ಮೆಟೀರಿಯಲ್ ಎಲ್ಲ ರೇಟ್ ಆಗ್ಲೇ ಏರಿದವ್ರು ಸರ್. ಒಂದ್ ವೀಕ್ ಆತ್ರಿ. ಈಗ ಎಲ್ಲರೂ ಆರ್ಡರ್ ಕೊಟ್ರೆ ಸ್ಟಾಕ್ ಇಲ್ಲ, ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳಿ ಅದೊಂದು ಚಲೋ ಆಗಿತ್ರಿ. ಏಲಕ್ಕಿ ಒಂದು ಏನಂದ್ರೆ ನಮ್ಮ ಇಲ್ಲೇ ಲೋಕಲ್ ಬೆಳೆಯೋದ್ರಿ,
ಅದು ಎಕ್ಸ್ಪೋರ್ಟ್ ಆಗ್ತೈತ್ರಿ. ಅದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೈತ್ರಿ. ಅದ್ರ ಸಲುವಾಗಿ ಸ್ವಲ್ಪ ಬಿಸಿ ಅಂತೂ ತಟ್ಟಿದ್ದ ಖರೇನ, ಯಾಕಂದ್ರೆ ಎಲ್ಲಾ ಏಲಕ್ಕಿ ರೇಟು, ಮಟೀರಿಯಲ್ ರೇಟು ಎಲ್ಲ ಅದು ರಂಜಾನ್ ಹಬ್ಬದ ಸಲುವಾಗಿ ಅಂತೂ ಸ್ಪೆಷಲಿ ಏಲಕ್ಕಿ ರೇಟ್ ಏರ್ತೈತ್ರಿ. ಇವಾಗ ಯುದ್ಧದ ಸಲುವಾಗಿ ಪೂರ್ತಿ ಮಟೀರಿಯಲ್ ರೇಟ್ ಬಹಳ ಇರೈತ್ರಿ. ಅಂದ್ರೆ ಒಂದ್ ಕಡೆಗೆ ಏನು ಬೀದಿ ನಡಚ ಪ್ರಾರಂಭ ಆಗಿದೆ. ಹೀಗಾಗಿ ಇದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳು ಕೂಡ ಸಮರ್ಪಕವಾಗಿ ಒದಗ್ತಾ ಇಲ್ಲ. ಜೊತೆಗೆ ಪೆಟ್ರೋಲ್ನ ಸಮಸ್ಯೆಯಿಂದಾಗಿ ಕೆಲವೊಂದು ವಾಹನಗಳು ಬರ್ತಾ ಇಲ್ಲ. ಹೀಗಾಗಿ ಕಚ್ಚಾ ವಸ್ತುಗಳ ಬೆಲೆ ಜೊತೆಗೆ ಏಲಕ್ಕಿ ಮಾಲೆಗಳನ್ನ ಖರೀದಿ ಮಾಡುವವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಉಮ್ರಾಕ್ಕೆ ಹೋಗುವವರ ಸಂಖ್ಯೆ ಅಂತೂ ಇಲ್ಲವೇ ಇಲ್ಲ ಅನ್ನೋ ಮಾತನ್ನ ಈ ವ್ಯಾಪಾರಸ್ಥರು ಹೇಳ್ತಾರಂತದ್ದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.